ಎಲ್ರಿಗೂ ನಮಸ್ಕಾರ. ಸೊ ಟಾಕ್ಸಿಕ್ ಟೀಸರ್ ನೋಡಿದ್ರೆ ಅನ್ಕೊಂತೀನಿ, ಆಲ್ಮೋಸ್ಟ್ ಎಲ್ಲ ನೋಡಿರ್ತೀರ ಆಲ್ರೆಡಿ. ನಾನು ಆಕ್ಚುಲಿ ಬೆಳಗ್ಗೆ ನೋಡಿದೆ, ಬಟ್ ವಿಡಿಯೋ ಮಾಡ್ಲಿಕ್ಕೆ ಆಗಲಿಲ್ಲ ಬಿಕಾಸ್ ಆಫ್ ಸಮ್ ಟೆಕ್ನಿಕಲಿಟಿ ಇಶ್ಯೂಸ್. ಮೇಕ್ ವರ್ಕ್ ಆಗ್ತಿರ್ಲಿಲ್ಲ, ಸೊ ಲೈಟ್ ಇರಲಿಲ್ಲ, ಸೊ ಆ ಒಂದು ಕಾರಣಕ್ಕೆ. ಬಟ್ ಸೊ ಇವಾಗ ಎಲ್ಲರೂ ನೋಡಿರ್ತೀರ, ಬಟ್ ನನ್ನ ಒಂದು ಅನಿಸಿಕೆ ಹಂಚ್ಕೊಬೇಕು ಅಂತ ವಿಡಿಯೋ ಮಾಡ್ತಾ ಇದ್ದೀನಿ. ಬಿಕಾಸ್ ಟಾಕ್ಸಿಕ್ ಕ್ಯಾರೆಕ್ಟರ್ ಇಂಟ್ರೊಡಕ್ಷನ್ ಒಂದು ವಿಡಿಯೋ ಬಿಟ್ಟಿದ್ರಲ್ಲ ನಮ್ಮ ಯಶ್ ಅವ್ರದ್ದು, ಸೊ ಅದು ಕೂಡ ರಿವ್ಯೂ ಮಾಡಿದ್ದೆ. ಆ್ಯಂಡ್ ಇವಾಗ ಆಫ್ಟರ್ ಬಿಗ್ ಬಾಸ್ ಸೊ ಲಾಂಗ್ ಟೈಮ್ ಆದಮೇಲೆ ಮತ್ತೆ ತಿರ್ಗಾ ವಿಡಿಯೋ ಮಾಡ್ತಾ ಇದ್ದೀನಿ. ಆ್ಯಂಡ್ ಸೊ ಈ ಒಂದು ಟೀಸರ್ ಬಗ್ಗೆ ಮಾತಾಡಬೇಕು ಅಂದರೆ, ಟೀಸರ್ ಅನ್ನೋದಕ್ಕಿಂತ ನನಗೆಲ್ಲೋ ಇದು ಒಂದು ರೀತಿಯಲ್ಲಿ ಯಶ್ ಅವರ ಒಂದು ಕ್ಯಾರೆಕ್ಟರ್ ಇಂಟ್ರೊಡಕ್ಷನ್ ಅನ್ನೋ ರೀತಿಯಲ್ಲೇ ಇತ್ತು. ಬಿಕಾಸ್ ಯಶ್ ಅವ್ರನ್ನ ಬಿಟ್ಟು ಇಲ್ಲಿ ಜಾಸ್ತಿ ಯಾರನ್ನೂ ಕೂಡ ತೋರಿಸಿಲ್ಲ. ಕೆಲವೊಂದು ವಿಲನ್ಸ್ಗಳದ್ದು ಅದು ಚಿಕ್ಕದಾಗಿ ತೋರಿಸಿದ್ದಾರೆ. ಅದು ಬಿಟ್ಟರೆ ಅದೇ ಸೆಟ್ದು ಕೆಲವೊಂದು ಲೊಕೇಶನ್ಗಳದ್ದು ಕೆಲವೊಂದು ಶಾರ್ಟ್ಗಳು ಆ್ಯಡ್ ಮಾಡಿದ್ರು ಕೂಡ ಸೊ ಬೇರೆ ಕ್ಯಾರೆಕ್ಟರ್ಗಳದ್ದು ಯಾವುದು ಕೂಡ ಅಷ್ಟಾಗಿ ಇದರಲ್ಲಿ ತೋರಿಸಿಲ್ಲ. ಆಮೇಲೆ ಸ್ಟೋರಿ ಲೈನ್ ಏನು ಅಂತ ಖಂಡಿತವಾಗ್ಲೂ ಇನ್ನೂ ಕೂಡ ಯಾರಿಗೂ ಕೂಡ ಅದು ರಿವ್ಯೂ ಕೂಡ ಮಾಡಿಲ್ಲ. ಅದಕ್ಕೋಸ್ಕರ ಸುಮಾರು ಜನಕ್ಕೆ ಟೀಸರ್ ಅನ್ನೋದೇ ಕನೆಕ್ಟ್ ಆಗ್ತಾ ಇಲ್ಲ. ಓಕೆ, ಸೊ ಬಟ್ ಈ ಟೀಸರ್ ಬಿಟ್ಟು ಇನ್ನೂ ಸುಮಾರು ವಿಷಯಗಳಿದಾವೆ. ಬಿಕಾಸ್ ಇಲ್ಲಿ ಯಶ್ ಅವ್ರನ್ನ ಬೇರೆ ಬೇರೆ ಶೇಡ್ಗಳಲ್ಲಿ ತೋರಿಸಿದ್ದಾರೆ, ಯಂಗ್ ಲುಕ್ಕಲ್ಲಿ ಒಂದು ತೋರಿಸಿದ್ದಾರೆ. ಅದು ಸಿಕ್ಕಾಪಟ್ಟೆ ಇಂಟ್ರೆಸ್ಟಿಂಗ್ ಆಗಿದೆ. ಸೊ ಆ ಒಂದು ಕ್ಯಾರೆಕ್ಟರ್ ಯಾವ ರೀತಿಯಲ್ಲಿ ಪ್ಲೇ ಮಾಡುತ್ತೆ ಅಂತ. ಆ್ಯಂಡ್ ಈ ಒಂದು ಸಿನಿಮಾದಲ್ಲಿ ನೋಡ್ತಾ ಇದ್ರೆ ಸೊ ಯಶ್ ಅವ್ರದ್ದು ಸೊ ಡಬಲ್ ರೋಲ್ ಇದೆಯಾ, ಟ್ರಿಪಲ್ ರೋಲ್ ಇದೆ ಅನ್ನೋದು ಅದು ಬೇರೆ ವಿಷಯ. ಬಟ್ ಖಂಡಿತವಾಗ್ಲೂ ಒಂದು 3-4 ಶೇಡ್ ಅಂತೂ ಖಂಡಿತವಾಗ್ಲೂ ಇದೆ. ಒಂದು ಯಂಗರ್ ಲುಕ್ ಈ ಟೀಸರ್ನಲ್ಲಿ ಏನು ತೋರಿಸಿದಾರಲ್ಲ, ಸೊ ಅದು ಒಂದು, ಜೊತೆಗೆ ಇನ್ನೊಂದು ಲಾಂಗ್ ಹೇರ್ ಇದೆ. ಕೆಲವು ಶಾರ್ಟ್ಗಳಲ್ಲಿ ವೈಟ್ ಹೇರ್ ಕೂಡ ಕಾಣಿಸ್ತಂದ್ರೆ ಸ್ವಲ್ಪ ವಯಸ್ಸಾದ ರೀತಿಯಲ್ಲಿ. ಅದಾದಮೇಲೆ ಯಂಗ್ ಲುಕ್ಕಲ್ಲಿ ಏನು ಇಲ್ಲೆಲ್ಲ ಕಟ್ ಮಾಡ್ಕೊಂಡು ಸೊ ಆ ಥರದ್ದೊಂದು ಲುಕ್ ಇದೆ. ಆಮೇಲೆ ಇನ್ನೊಂದು ಶಾರ್ಟ್ ಹೇರ್ದೊಂದಿದೆ. ಸೊ ಈ ರೀತಿಯ ಸುಮಾರದೊಂದು ಶೇಡ್ಗಳಂತೂ ಖಂಡಿತವಾಗ್ಲೂ ಕಾಣಿಸ್ತಾ ಇದೆ. ಆಮೇಲೆ ಆ ಒಂದು ಇಡೀ ಟೀಸರ್ ನೋಡ್ತಾ ಇದ್ರು ಕೂಡ ಆ ಸೆಟ್ಗಳು ಮತ್ತು ಆ ಒಂದು ಇದು ನೋಡ್ತಾ ಇದ್ರೆ ಖಂಡಿತವಾಗ್ಲೂ ಇದು ಒಂದು ಔಟ್ ಆಫ್ ದಿ ಇಂಟರ್ನ್ಯಾಷನಲ್ ತೊಗೊಂಡೋಗೋ ರೇಂಜ್ಗೆ ಆ ಒಂದು ಕಂಟೆಂಟ್ ಇಟ್ಕೊಂಡಂದ್ರೆ ಕಥೆ ಏನಿದೆಯಲ್ಲ, ಸೊ ಆ ರೀತಿ ಆಪ್ಟ್ ಆಗಿರೋಂಥ ಒಂದು ಕಥೆ ಇಟ್ಕೊಂಡೆ ತೊಗೊಂಡು ಹೋಗ್ತಿದ್ದಾರೆ. ಸೊ ಆ ಕೆಸಿನೋ ಆದರೂ ಆಗಿರ್ಬೋದು, ಸೊ ಡ್ರಗ್ಸ್ ರಿಲೇಟೆಡು, ಸೊ ಈ ರೀತಿಯ ವಿಚಾರಗಳನ್ನು ಇಟ್ಕೊಂಡೇನೆ ಸೊ ಇಡೀ ಒಂದು ಇಂಟರ್ನ್ಯಾಷನಲ್ ಲೆವೆಲ್ಗೆ ಸಿನಿಮಾನ ತೊಗೊಂಡು ಹೋಗಬೇಕು ಅನ್ನೋ ಒಂದು ಪ್ರಯತ್ನದಲ್ಲಿ ಖಂಡಿತವಾಗ್ಲೂ ಯಶ್ ಅವರು ಈ ಒಂದು ಸಿನಿಮಾಗೋಸ್ಕರ ಸುಮಾರು ಒಂದು ಡಿಪಾರ್ಟ್ಮೆಂಟ್ಗಳಲ್ಲಿ ವರ್ಕ್ ಮಾಡಿದ್ದಾರೆ ಅಂತ ಕ್ಲಿಯರಾಗಿ ಗೊತ್ತಾಗ್ತಾ ಇದೆ. ಆ್ಯಂಡ್ ಮೊದಲನೇದಂಗೆ ಸ್ಟೋರಿ ಬಗ್ಗೆ ಅಂತೂ ಖಂಡಿತವಾಗ್ಲೂ ಎಲ್ಲೂ ಬಿಟ್ಕೊಟ್ಟಿಲ್ಲ. ಬಟ್ ನಾನೆಲ್ಲ ನೋಡಿರೋ ಪ್ರಕಾರ ಇದು ಗೋವಾದಿಂದ ಶುರು ಆಗುತ್ತೆ ಅನ್ನೋ ಒಂದು ವಿಚಾರ ಕೇಳಿದ್ದೀನಿ. ಬಿಕಾಸ್ ಗೋವಾ ಅಂದ ತಕ್ಷಣ ಕೆಸಿನೋ, ಡ್ರಗ್ಸು, ಅದು ಇದೆಲ್ಲ ಇರುತ್ತೆ. ಸೊ ಇದರಿಂದ ಇಂಟರ್ನ್ಯಾಷನಲ್ ಲೆವೆಲ್ ಗೆ ಯಾವ ರೀತಿಯಲ್ಲಿ ಲಿಂಕ್ ಮಾಡಿದ್ದಾರೆ ಅನ್ನೋವಂಥದ್ದು ಕೂಡ ನೋಡಬೇಕಾಗುತ್ತೆ. ಗಾಡಿ ನಂಬರು, ಸೊ ಅದು ಇದು ಸ್ವಲ್ಪ ನೋಡ್ತಾ ಇದ್ರೆ ಸೊ ಖಂಡಿತವಾಗ್ಲೂ ಇಂಟರ್ನ್ಯಾಷನಲ್ ಒಂದು ಲಿಂಕ್ ಇರುವಂಥ ಸಿನಿಮಾ. ಆ್ಯಂಡ್ ಬೇರೆ ಬೇರೆ ಒಂದು ಭಾಷೆಗಳಲ್ಲೂ ಕೂಡ ಡಬ್ ಆಗ್ತಿರೋದ್ರಿಂದ ಸೊ ಇದು ಖಂಡಿತವಾಗ್ಲೂ ಅಲ್ಲಿಗೂ ಕೂಡ ರೀಚ್ ತೊಗೊಂಡು ಹೋಗಬೇಕು ಅನ್ನೋ ಒಂದು ಕಾರಣಕ್ಕೋಸ್ಕರನೇ ಸೊ ಈ ರೀತಿಯ ಒಂದು ಕಂಟೆಂಟ್ನ ಯೂಸ್ ತೊಗೊಂಡು ಆ್ಯಂಡ್ ಅದೇ ರೀತಿಯ ಒಂದು ಏನು ಹೇಳ್ತೀವಿ ಅಂತಂದರೆ ಸೆಟ್ಗಳನ್ನು ಅದು ಸೊ ಅದನ್ನು ಯೂಸ್ ಮಾಡಿಕೊಂಡು ಸಿನಿಮಾನ ಮಾಡಿದ್ದಾರೆ ಅಂತಲೇ ಹೇಳ್ಬೋದು. ಆಫ್ಟರ್ KGF 2 ಆದಮೇಲೆ ಯಶ್ ಅವರು ಟಾಕ್ಸ್ಗೆ ಇಷ್ಟೊಂದು ಟೈಮ್ ಕೊಟ್ಟು ರೇಟಿಂಗಲ್ಲೂ ಕೂಡ ಹೆಲ್ಪ್ ಮಾಡಿ ಸೊ ಎಲ್ಲದರಲ್ಲೂ ಕೂಡ ಅವ್ರದ್ದು ಇನ್ವಾಲ್ವ್ಮೆಂಟ್ ಇದೆ. ಸೊ ನನ್ನ ಪ್ರಕಾರ ಈ ಸಿನಿಮಾ ಸಕ್ಸಸ್ ಆಗಬೇಕು. ಖಂಡಿತವಾಗ್ಲೂ ಇವಾಗಲೇ ಪ್ರೆಸೆಂಟ್ ಮಾತಾಡಬೇಕು ಅಂದರೆ ಟೀಸರ್ ನೋಡಿದ್ದಾದ್ಮೇಲೆ ಸೊ ಕನ್ನಡ ಆಡಿಯನ್ಸಿಂದ ಒಂದು ಚೆನ್ನಾಗೇ ಬರ್ತಾ ಇದೆ. ಬಟ್ ಕೆಲವರು ಸ್ಟಾರ್ ವಾರು ಅದು ಇದು ಅನ್ನೋವಂಥವ್ರು ಸ್ವಲ್ಪ ಅಲ್ಲಿ ಸೊ ಅಲ್ಲಿಂದ ಕಾಪಿ ಹಾಗೆ ಈಗಂತೆಲ್ಲ ಮಾತಾಡ್ತಿದ್ದಾರೆ. ಬಟ್ ನನ್ನ ಪ್ರಕಾರ ಸಪೋರ್ಟ್ ಮಾಡಬೇಕು. ಬಿಕಾಸ್ ಹೊಸದಾಗಿ ಏನೋ ಒಂದು ಪ್ರಯತ್ನ ಪಟ್ಟಿದ್ದಾರೆ ಯಶ್ ಅವರು. ಆ್ಯಂಡ್ KGFಗಿಂತ ಮುಂಚೆ ನನಗೂ ಕೂಡ ಅಷ್ಟೇ ಯಶ್ ಅವ್ರ ಮೇಲೆ ನಂಬಿಕೆ ಇರಲಿಲ್ಲ. ಸೊ ಮಾಸ್ಟರ್ ಪೀಸ್ ನೋಡಿದಾದ್ಮೇಲೆ ನನಗೂ ತಲೆ ಕೆಟ್ಟೋಗಿತ್ತು ಎಂಥ ಸಿನಿಮಾ ಮಾಡಿದ್ದಾರೆ ಅಂತ. ಬಟ್ ಆಫ್ಟರ್ KGF ಸೊ ಅದು ವಿಷನ್ನೇ ಚೇಂಜ್ ಆಗಿದೆ ಯಶ್ ಅವ್ರದ್ದು. ಆ್ಯಂಡ್ ಸೊ ಆ ಒಂದು ವಿಷನ್ಗೆ ನಮ್ಮದೊಂದು ಸಾಥ್ ಅಂತಲೇ ಹೇಳ್ಬೋದು. ಸಪೋರ್ಟ್ ಮಾಡ್ಕೊಂಡು ಬರಬೇಕು. ಸಿನಿಮಾ ಬರಲಿ, ನೋಡೋಣ. ಯಾಕಂದರೆ ಇವಾಗಲೇ ಏನು ಹೇಳಲಿಕ್ಕಾಗಲ್ಲ. ಬಟ್ ಇನ್ನೂ ಕತೆ ಅವ್ರು ಬಿಟ್ಕೊಟ್ಟಿಲ್ಲ. ಒಂದು ಸಿನಿಮಾ ಯಾವುದೇ ಆಗಿರಲಿ ಒಂದು ಎಮೋಷನ್ ಅಂತೂ ಇರಲೇಬೇಕಲ್ಲಿ. ಕತೆ ಇಲ್ಲ ಅಂತಂದರೆ ಎಂಥ ಆ್ಯಕ್ಷನ್ ತೊಗೊಂಬನ್ನಿ, ಏನೇ ತೊಗೊಂಬಂದ್ರೂ ಕೂಡ ಆಗಲ್ಲ. ಬಟ್ ಈ ಒಂದು ಟೀಸರ್ ಆಗಿರ್ಬೋದು, ಹಿಂದೆ ಬಿಟ್ಟಂಥ ಒಂದು ಇಂಟ್ರಡಕ್ಷನ್ ವಿಡಿಯೋ ಆಗಿರ್ಬೋದು, ಅದರಲ್ಲಿ ಎಲ್ಲೂ ಕೂಡ ಎಮೋಷನ್ಗಳನ್ನು ತೋರಿಸಿಲ್ಲ. ಸೊ ಅದು ನನ್ನ ಪ್ರಕಾರ ಇದ್ದೇ ಇರುತ್ತೆ ನೆಕ್ಸ್ಟ್ ಟ್ರೈಲರಲ್ಲಿ. ಜೊತೆಗೆ ಸೊ ಲೇಡಿ ಫೀಮೇಲ್ ಕ್ಯಾರೆಕ್ಟರ್ಗಳು ಏನಿದಾರಲ್ಲ, ಸೊ ಆ 4 ಜನ ಅಥವಾ 5 ಜನ ಏನಿದ್ದಾರೆ ಸೊ ಅದೆಲ್ಲೂ ಕೂಡ ರಿವೀಲ್ ಮಾಡಿಲ್ಲ ಅಂದರೆ ಬೇಕು ಅಂತಾನೆ ಮಾಡಿಲ್ಲ ನನ್ನ ಪ್ರಕಾರ. ಸೊ ಅದನ್ನ ಟ್ರೈಲರ್ಗೋಸ್ಕರ ಇಟ್ಕೊಂಡಿದ್ದಾರೆ ಅಥವಾ ಸಿನಿಮಾದಲ್ಲಿ ಡೈರೆಕ್ಟ್ ಆಗಿ ತೋರಿಸೋಣ ಅನ್ನೋ ಒಂದು ಕಾರಣಕ್ಕೋಸ್ಕರ ಇಟ್ಕೊಂಡಿದ್ದಾರೆ ಅನ್ಕೊಂತೀನಿ. ಈ ಟೀಸರ್ಲು ಕೂಡ ಒಂದು 2 ಸರಿ ಬಂದೋಗುತ್ತೆ. ಒಂದು ಕಿಯಾರ ಅಡ್ವಾಣಿದು, ಇನ್ನೊಂದು ಮೇ ಬಿ ಅದು ರುಕ್ಮಿಣಿ ವಸಂತ್ ಅವ್ರು ಇರಬೇಕು ಅಂತ ಅನ್ಸುತ್ತೆ. ಖಂಡಿತವಾಗ್ಲೂ ಎಮೋಷನ್ಸ್ಗಳು ಕೂಡ ಇದೆ, ಜೊತೆಗೆ ಕಥೆ ಕೂಡ ಅಷ್ಟೇ ಒಂದು ಒಳ್ಳೆ ರೀತಿಯಲ್ಲಿ ಇದೆ ಅಂತ ಅನ್ಕೊಂತೀನಿ. ಅದಕ್ಕೋಸ್ಕರನೇ ತುಂಬ ಡೀಟೇಲ್ ಆಗಿ ಎಲ್ಲೂ ಕೂಡ ಕಥೆ ಎಳೆನ ಬಿಟ್ಟು ಕೊಡಬಾರ್ದು. ಮುಖ್ಯವಾಗಿ ಆ ಲೀಡ್ ಕ್ಯಾರೆಕ್ಟರ್ಸ್ ಇದಾವಲ್ಲ, ಸೊ ಅವ್ರದ್ದು ಎಲ್ಲೂ ಕೂಡ ರಿವೀಲ್ ಮಾಡಬಾರ್ದು ಅನ್ನೋ ಒಂದು ಕಾರಣ ಇಟ್ಕೊಂಡೇನೆ ಬೇಕು ಅಂತಾನೆ ಸೊ ಅದನ್ನ ಹೈಡ್ ಮಾಡಿದ್ದಾರೆ ಅಂತ ಅನ್ನಿಸ್ತಾ ಇದೆ. ಅಂಡ್ ಆ ಕ್ಯಾರೆಕ್ಟರ್ಗಳ ಬಗ್ಗೆ ಮುಂದಿನ ಟ್ರೈಲರ್ ಅಲ್ಲಿ ಮೇ ಬಿ ನೋಡ್ಲಿಕ್ಕೆ ಸಿಗುತ್ತೆ ಅಂತ ಅನ್ಕೊಂತೀನಿ. ಜೊತೆಗೆ BGM ಇನ್ನೊಂದು ಚೂರು ಎಲ್ಲೋ ಬೇಕಿತ್ತು ಅಂತ ನನಗೆ ಅನಿಸ್ತು. ನಾನು ಟೀಸರ್ ಮೀನ್ಸ್ ಇಂಟ್ರೊಡಕ್ಷನ್ ಒಂದು ವಿಡಿಯೋದಲ್ಲೂ ಕೂಡ ಅದೇ ಹೇಳಿದೆ. ಟೀಸರ್ BGM ಇನ್ನೊಂದು ಚೂರು ಮೇ ಬಿ ಡಿಫ್ರೆಂಟ್ ಆಗಿರ್ಬೇಕಾಗಿತ್ತು ಅಂತ. ಇನ್ನೂ 1 ತಿಂಗಳು ಇರೋದ್ರಿಂದ ಮೇ ಬಿ ಚೇಂಜಸ್ ಮಾಡ್ಕೋಬಹುದು ಅಂತ ಅನ್ಕೊಂತೀನಿ. ಓಕೆ, ಆ್ಯಂಡ್ ಇಂದ ಟಾಕ್ಸಿಕ್ ವರ್ಸಸ್ ದುರಂಧರ್ 2 ಇದ್ರ ಬಗ್ಗೆ ನಡೀತಾ ಇದೆ. ಖಂಡಿತವಾಗ್ಲೂ ಎಫೆಕ್ಟ್ ಆಗುತ್ತೆ. ಅದರಲ್ಲೂ ಮುಖ್ಯವಾಗಿ ಮಾತಾಡಬೇಕು ಅಂದರೆ ಹಿಂದಿ ಬೆಲ್ಟಲ್ಲಿ ಸೊ ಖಂಡಿತವಾಗ್ಲೂ ಟಾಕ್ಸಿಕ್ಗೆ ಸ್ವಲ್ಪ ಪ್ರಾಬ್ಲಮ್ ಆಗ್ಬೋದು. ಬಟ್ ಇವಾಗಲೇ ಕೆಲವು ಕಡೆಗೆಲ್ಲ
ಸೊ ಹಿಂದಿ ರಿವ್ಯೂಸ್ಗಳೆಲ್ಲ ನೆಗೆಟಿವ್ ಹೋಗ್ತಾ ಇದ್ದಾರೆ ಸೊ ಟಾಕ್ಸಿಕ್ ಬಗ್ಗೆ, ಬಿಕಾಸ್ ಸೊ ಕನೆಕ್ಟ್ ಆಗ್ತಾರೆ, ನಾವು ಕತೆ ಬಿಟ್ಕೊಟ್ಟಿಲ್ಲ ಹಾಗೆ ಹೇಗೆ ಅಂತ. ಫಸ್ಟ್ ಆಫ್ ಆಲ್ ಅವ್ರು ಕತೆ ಬೇಕು ಅಂತಾನೆ ಹೇಳಿಲ್ಲ, ಓಕೆ. ಸೊ ಅದಕ್ಕೋಸ್ಕರ ಕನೆಕ್ಟ್ ಆಗ್ತಾರೆ. ಆಮೇಲೆ ದುರಂಧರ್ 2 ಬಂದು ಅದು ಸೀಕ್ವೆಲ್, ಇದು ಸ್ಟ್ರೇಟ್ ಸಿನಿಮಾ. ಸೊ ನಿಮ್ಗೆ ಆಲ್ರೆಡಿ ದುರಂಧರ್ ಏನಿದೆಯಲ್ಲ ಅದು ಕತೆ ಗೊತ್ತಿದೆ, ಏನೇನಾಗಿದೆ ಏನೇನೈತೆ ಅಂತ. ಸೊ ಅದಕ್ಕೋಸ್ಕರ ಕನೆಕ್ಟ್ ಆಗ್ತಿದೆ. ಹಂಗೆ ನೋಡೋಕೆ ಹೋದ್ರೆ ದುರಂಧರ್ 2 ಆ ಟೀಸರ್ ಏನಿದೆಯಲ್ಲ ಅದರಲ್ಲೂ ಕೂಡ ಅಂಥದ್ದೇನು ಕತೆ ನಿಮಗೆ ಗೊತ್ತಾಗಲ್ಲ. ಏನಕ್ಕೆ ನಿಮಗೆ ಆಲ್ರೆಡಿ ಗೊತ್ತಾಗ್ತಿದೆ ಅಂತಂದ್ರೆ ಓನ್ಲಿ ದುರಂಧರ್ 2 ನೋಡೋರಿಗೆ, ಆ ಟೀಸರ್ ನೋಡಿದ್ರೆ. ದುರಂಧರ್ 1 ನೋಡಿದವ್ರಿಗೆ ಗೊತ್ತಾಗುತ್ತೆ ಏನೇನು ಕತೆ ಏನಾಗ್ಬೋದು ಅಂತ. ಇವಾಗ ದುರಂಧರ್ 1 ನೋಡದೇ ಇರೋರಿಗೆ ದುರಂಧರ್ 2 ಟೀಸರ್ ತೋರಿಸಿದ್ರೆ ಏನು ಅಂತಾನೆ ಗೊತ್ತಾಗಲ್ಲ ಅಲ್ಲಿ. ಸೊ ಹಂಗೆ, ಸೊ ಇದು ಸೀಕ್ವೆಲ್ ಅಲ್ಲ, ಟಾಕ್ಸಿಕ್ ಸೀಕ್ವೆಲ್ ಆಗಿದ್ರೆ ನಿಮಗೂ ಕೂಡ ಕತೆ ಗೊತ್ತಾಗಿರುವಂಥದ್ದು. ಬಟ್ ಮುಂದೆ ತೋರಿಸ್ತಾರೆ ನಿಮ್ಗೆ ಏನು ಅನ್ನೋ ಅಂಥದ್ದನ್ನ. ಬಟ್ ಕೆಲವು ಅನ್ವಾಂಟೆಡ್ ಆಗಿರುವಂಥ ನೆಗೆಟಿವಿಟಿ ನಡೀತಾ ಇದೆ. ಬಟ್ ನನ್ನ ಪ್ರಕಾರ ಯಶ್ ಅವ್ರಿಗೆ ಹಿಂದಿ ಬೆಲ್ಟು ಓಕೆ ಮಾಡಬೇಕು, ಸಿನಿಮಾ ಜಾಸ್ತಿ ಕಲೆಕ್ಷನ್ ಆಗಬೇಕು ಅಂತಂದ್ರೆ ಬಾಕ್ಸ್ ಆಫೀಸಲ್ಲಿ. ಸೊ ಹಿಂದಿ ಬೆಲ್ಟ್ ಕೂಡ ಅಷ್ಟೇ ಇಂಪಾರ್ಟೆಂಟ್ ಇದೆ. ಬಟ್ ನನಗೆ ಅನಿಸ್ತಾ ಇದೆ ಯಶ್ ಅವ್ರದ್ದು ಬೇರೆನೇ ಪ್ಲಾನ್ ಇರ್ಬೋದು. ಸೊ ಔಟ್ ಆಫ್ ದಿ ಇಂಗ್ಲೀಷ್ ವರ್ಷನ್ ಏನು ಬೇರೆ ಬೇರೆ ಭಾಷೆಗಳಲ್ಲಿ ಔಟ್ ಆಫ್ ದಿ ಇಂಡಿಯಾ ಸೊ ಕಲೆಕ್ಷನ್ ಅವರು ಎಕ್ಸ್ಪೆಕ್ಟ್ ಮಾಡ್ತಿದ್ದಾರೆ ಅಂತ ಅನ್ಕೊಂತೀನಿ. ಸೊ ಅದಕ್ಕೋಸ್ಕರನೇ ಸ್ಟ್ರೇಟ್ ಆಗಿ ಇಂಗ್ಲೀಷಲ್ಲೂ ಕೂಡ ಈ ಸಿನಿಮಾನ ಶೂಟ್ ಮಾಡಿರೋದ್ರಿಂದ ಸೊ ಅವ್ರದ್ದು ಪ್ಲಾನೇ ಬೇರೆ ಇರಬೇಕು ಅಂತ ಅನ್ಸುತ್ತೆ. ಬಿಕಾಸ್ ಅವ್ರು ಸಿಕ್ಕಾಪಟ್ಟೆ ಕಾನ್ಫಿಡೆಂಟ್ ಆಗಿದ್ದಾರೆ. ಸುಮಾರು ಇಂಟರ್ವ್ಯೂಗಳನ್ನ ನೋಡಿದ್ದೀನಿ. ಸೊ ಅವ್ರಿಗೂ ಕೂಡ ಗೊತ್ತಿದೆ. ಸೊ ಪ್ರಶಾಂತ್ ನೀಲ್ ಇಲ್ಲ ಅಂದ್ರೆ ಯಶ್ ಏನು ಮಾಡ್ಬೋದು ಅಂತ ಸುಮಾರು ಜನ ಅನ್ಕೊಂಡಿದ್ದಾರೆ ಅಂತ ಅವ್ರಿಗೂ ಕೂಡ ಗೊತ್ತಿದೆ. ಅದನ್ನು ಕೂಡ ಒಂದು ಓಪನ್ ಆಗಿ ಒಂದ್ಸರಿ ಹೇಳ್ಕೊಂಡಿದ್ರು. ಸೊ ನಾವು ಮಾಡಿ ತೋರಿಸ್ತೀವಿ ಅನ್ನೋ ರೀತಿಯಿಂದ ಅವ್ರಿಗೆ ಬಂದಿದ್ದಾರೆ. ಸೊ ನೋಡೋಣ ಏನೇನಾಗುತ್ತೆ ಅಂತ. ಆ್ಯಂಡ್ ಸೊ ಇನ್ನು ಪ್ರಮೋಷನ್ ಇನ್ನೂ ಜೋರಾಗಿ ಸ್ಟಾರ್ಟ್ ಆಗಬೇಕು. ಸೊ ಯಾವ ರೀತಿಯಲ್ಲಿ ಅವರು ಇದನ್ನ ತೊಗೊಂಡು ಹೋಗ್ತಾರೆ ಸಿನಿಮಾನ ಅನ್ನೋಂಥದ್ದು ಕೂಡ ಮುಖ್ಯ ಆಗುತ್ತೆ ಅಂತಲೇ ಹೇಳ್ತೀನಿ. ಆ್ಯಂಡ್ ದುರಂಧರ್ 2 ಆ್ಯಂಡ್ ಟಾಕ್ಸಿಕ್ ಅಂತ ಬಂದಾಗ ಸೊ ನನಗೆ ಆ್ಯಸ್ ಎ ಕನ್ನಡ ಸಿನಿಮಾ ಲವರ್ ಆಗಿ ಅಥವಾ ಕನ್ನಡದವನಾಗಿ ನಂದು ಮುಖ್ಯವಾದಂಥದ್ದು ಕನ್ನಡ ಸಿನಿಮಾ ಸೊ ಟಾಕ್ಸಿಕ್ ಅಂತಲೇ ಹೇಳ್ತೀನಿ. ದುರಂಧರ್ 2 ಆಮೇಲೆ ಬೇಕಾದ್ರೆ ನೋಡ್ಕೊಳ್ಳೋಣ. ಆಮೇಲೆ ಅದು ಸ್ವಲ್ಪ ಈ ಪಾಲಿಟಿಕ್ಸ್ಗೆ ಬೇಕು ಅಂತಾನೆ ಯೂಸ್ ಮಾಡ್ಕೊತಿದ್ದಾರೆ ಅಂತ ಅನ್ಸುತ್ತೆ. ಈ ನಯಾ ಹಿಂದೂಸ್ತಾನೆ ಗರ್ಮೆ ಗುಸ್ಕೆ ಮಾರ್ಯಾಗ ಹಾಗೆ ಹೀಗೆ ಅಂತ. ರಿಯಾಲಿಟಿನಲ್ಲೆಲ್ಲ ಹಂಗೆಲ್ಲ ಇಲ್ಲ. ಬಿಕಾಸ್ ಬೇರೆಯವರೆಲ್ಲ ನಮಗೂ ಬಂದು ಗುಂಬಿಗೆ ಹೋಗ್ತಿದ್ದಾರೆ. ಓಕೆ, ಪಾಲಿಟಿಕ್ಸ್ಗೆ ಸಿನಿಮಾಗೆ ನನ್ನ ಪ್ರಕಾರ ಅದು ಇನ್ಕ್ಲೂಡ್ ಮಾಡಬೇಡಿ. ಮಾಡಿದ್ರೆ ಒಳ್ಳೇದಲ್ಲ ಅಂತ ನನಗನ್ಸುತ್ತೆ. ಒಂಥರ ಪ್ರಾಪಗಂಡ ಸಿನಿಮಾಗೆ ಉಳ್ಕೊಳ್ಳುತ್ತೆ ಹೊರತು ಸೊ ಅದು ಸರಿ ಅಲ್ಲ ಅನ್ನೋದು ನನ್ನ ಅನಿಸಿಕೆ. ಆಮೇಲೆ ಇನ್ನೊಂದು ವಿಚಾರ ಏನು ಅಂತಂದರೆ, ನಾನೊಂದು ಮೆಂಬರ್ಶಿಪ್ ಇದನ್ನು ಕೂಡ ಓಪನ್ ಮಾಡಿದ್ದೀನಿ. ಆ್ಯಂಡ್ ಇದನ್ನು ಸದ್ಯಕ್ಕೆ ಯಾರು ಮಾಡಲ್ಲ ಅಂತ ಅನ್ಕೊತೀನಿ. ನೆಕ್ಸ್ಟ್ ಬಿಗ್ ಬಾಸ್ ಬಂದ್ರೆ ಯಾರಾದರೂ ಅದನ್ನು ಸಬ್ಸ್ಕ್ರೈಬ್ ಮಾಡ್ಕೊಬೋದು. ಬಿಕಾಸ್ ಅಲ್ಲಿಂದನೇ ನನ್ನ ಕಂಟೆಂಟ್ ಸ್ಟಾರ್ಟ್ ಆಗುತ್ತೆ. ಕೆಲವೊಂದು ವೀಡಿಯೋಸ್ಗಳು ಸೊ ಓನ್ಲಿ ಮೆಂಬರ್ಸ್ಗಳಿಗೆ ಅಂತಲೇ ಇರುತ್ತೆ. ಆ್ಯಂಡ್ ನಾನೊಂದು ವೀಡಿಯೋ ಕೂಡ ಅಪ್ಲೋಡ್ ಮಾಡಿದ್ದೀನಿ, ಅದನ್ನು ಓನ್ಲಿ ಮೆಂಬರ್ಸ್ಗೆ ಅಂತಲೇ ಇಟ್ಟಿದ್ದೀನಿ. ಬಿಕಾಸ್ ಸುಮಾರು ಜನ ಹೇಳ್ತಾ ಇದ್ರು ಸೊ ಬಿಗ್ ಬಾಸ್ ಅಲ್ಲಿ ಅಷ್ಟು ದುಡ್ಡು ಮಾಡಿದ್ರು, PR ಮಾಡಿದ್ರು, ಅಶ್ವಿನಿಗೆ PR ಮಾಡಿದ್ರು, ಈ ಕೆಲವರು ಗಿಲ್ಲಿಗೆ PR ಮಾಡಿದ್ರು ಅಂತ ಹೇಳಿದ್ರು, ಇನ್ನು ಕೆಲವರು ಕಾವ್ಯಕ್ಕೆ PR ಮಾಡಿದ್ರು ಅಂತ ಹೇಳಿದ್ರು, ಇನ್ನು ಕೆಲವರು ರಾಶಿಕಾಗೆ PR ಮಾಡಿದ್ರು ಅಂತಲೇ ಹೇಳಿದ್ರು. ಸೊ ಆ PR ಮಾಡಿರೋವಂಥ ದುಡ್ಡುಗಳೆಲ್ಲ ಏನು ಮಾಡಿದೆ ಅಂತಂದರೆ ಆ ಒಂದು ವಿಡಿಯೋದಲ್ಲಿ ಅದಕ್ಕೆ ಉತ್ತರ ಇದೆ. ಸೊ ನೋಡಿ, ಯಾರ್ಯಾರಿಗೆ ಇಂಟ್ರೆಸ್ಟ್ ಇದೆ ಸೊ 59 ರೂಪಾಯಿ ಕೊಟ್ಟು ಮೆಂಬರ್ಶಿಪ್ ತಗೊಂಡು ಸೊ ಮಾಡ್ಕೋಬಹುದು. ಇಲ್ಲ ಅಂತಂದ್ರೆ ನೆಕ್ಸ್ಟ್ ಇಯರ್ಗೆ ನೋಡಿ, ಪರವಾಗಿಲ್ಲ. ಯಾಕಂದ್ರೆ ಅವಾಗಿಂದ ನನ್ನ ಕಂಟೆಂಟ್ಗಳು ಮೆಂಬರ್ಸ್ಗೆ ಮಾಡೋವಂಥದ್ದು. ಸೊ ಅಲ್ಲಿವರೆಗೂ ಕೂಡ ಜಾಸ್ತಿ ಮೆಂಬರ್ಸ್ಗೆ ಓನ್ಲಿ ಅಂತ ಹೇಳಿ ವಿಡಿಯೋಸ್ ಇರಲ್ಲ. ಸೊ ನೆಕ್ಸ್ಟ್ ಬಿಗ್ ಬಾಸ್ ಟೈಮಲ್ಲಿ ಬೇಕಾದರೂ ಸಬ್ಸ್ಕ್ರೈಬ್ ಮಾಡ್ಕೊಬೋದು ನೀವು. ಅಲ್ಲಿಂದ ಕಂಟೆಂಟ್ಗಳು ಆ ಒಂದು ಮೆಂಬರ್ಸ್ ಓನ್ಲಿ ಸಿಗುತ್ತೆ ನಿಮಗೆ. ಓಕೆ.